ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹತ್ತಿಯಷ್ಟು ಸಾಫ್ಟ್ ಆದಂಥ ತುಂಬ ರುಚಿಯಾದಂಥ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ರೀತಿ ದೋಸೆ ಮಾಡಲಿಕ್ಕೆ ಉದ್ದಿನ ಬೇಳೆ ಬೇಡ, ಸೋಡಾ ಬೇಡ, ರವೆ ಬೇಡ ಮತ್ತು ಎಣ್ಣೆ ಕೂಡ ಹಾಕೋದು ಬೇಡ. ಆದರೂ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ದೋಸೆಗೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಸ್ಟ್ಯೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇರಳದಲ್ಲಿ ತುಂಬ ಫೇಮಸ್ ಆದಂಥ ಈ ರೀತಿ ತರಕಾರಿ ಪಲ್ಯ ಅಥವಾ ವೆಜಿಟೇಬಲ್ ಸ್ಟ್ಯೂನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಮತ್ತೆ ಮಾಡ್ತೀರಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ದೋಸೆ ಹಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಒಡೆದಿಟ್ಕೊಂಡು 1/4 ಕಪ್ಪಷ್ಟು ಎಳನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಎಳನೀರನ್ನು ಒಂದು 4 ಗಂಟೆ ಹಾಗೆ ಎತ್ತಿಟ್ಕೊಳ್ಳಿ, ಆವಾಗ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಮತ್ತೊಂದು ಪಾತ್ರೆಗೆ 1 ಕಪ್ಪಷ್ಟು ದೋಸೆ ಅಕ್ಕಿ ಹಾಕಿದರೆ ಈ ರೀತಿ ಒಂದು 3 ಚಮಚದಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅಕ್ಕಿ ಮತ್ತು ಅವಲಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಮನೆಯಲ್ಲಿ ಉಳಿದಿರುವಂಥ ಅನ್ನ ಇದ್ದರೆ ಅನ್ನನೇ ಉಪಯೋಗಿಸಬಹುದು. ಅವಲಕ್ಕಿ ಬದಲಾಗಿ 3 ಚಮಚ ಅಥವಾ 3 ಟೇಬಲ್ ಸ್ಪೂನಷ್ಟು ಅನ್ನ ಉಪಯೋಗಿಸ್ಕೊಳ್ಳಿ. ಅನ್ನ ಇಲ್ಲ ಅಂತಂದ್ರಷ್ಟೇ ಅವಲಕ್ಕಿ ಉಪಯೋಗಿಸ್ಕೊಳ್ಳಿ. ಈಗ ಒಂದು 4 ಕಪ್ಪಷ್ಟು ನೀರನ್ನು ಹಾಕಿ 5 ರಿಂದ 6 ಗಂಟೆ ಕಾಲ ಅವಲಕ್ಕಿ ಮತ್ತು ಅಕ್ಕಿನ ನೆನೆಯಲಿಕ್ಕೆ ಹಾಗೆ ಇಟ್ಬಿಡಿ. ಈಗ ನೋಡಿ 6 ಗಂಟೆ ಆಗಿದೆ, ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ನಂತರ ನೀರನ್ನು ಶೋಧಿಸಿಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೆನೆಸಿರುವಂಥ ಅಕ್ಕಿ ಮತ್ತು ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ನಂತರ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1/4 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೋಡಿ, ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ತುಂಬ ಸುಲಭವಾಗಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬಹುದು. ಹಾಗೆ ದೋಸೆ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ, ಎಳನೀರನ್ನು ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ 4 ಗಂಟೆ ನೆನೆಸೋದ್ರಿಂದ ಎಳನೀರಿನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ. ಈ ರೀತಿ ಗುಳ್ಳೆಗಳು ಬಂದರೆ ದೋಸೆ ಹಿಟ್ಟು ಮಾಡಬೇಕಾದ್ರೆ ಉದ್ದಿನಬೇಳೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಮೆಂತೆ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಎಳನೀರನ್ನು ಹಾಕಿದ್ರೆ ಸಾಕು, ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ. ದೋಸೆ ಹಿಟ್ಟನ್ನು ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡೆ ಸಾಕು. ತುಂಬ ಗಟ್ಟಿಯಾಗೂ ಇರೋದು ಬೇಡ, ತುಂಬ ತೆಳುವಾಗೂ ಇರೋದು ಬೇಡ, ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 8 ಗಂಟೆ ಕಾಲ ದೋಸೆ ಹಿಟ್ಟನ್ನು ನೆನೆಯಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಈಗ 8 ಗಂಟೆ ಆಗಿದೆ. ನೋಡಿ, ಅರ್ಧ ಭಾಗದಷ್ಟೇ ನಾವು ದೋಸೆ ಹಿಟ್ಟನ್ನು ಮಾಡಿಟ್ಟಿದ್ದು. ಈಗ ನೋಡಿ, ಪಾತ್ರೆ ತುಂಬ ದೋಸೆ ಹಿಟ್ಟು ಆಗಿದೆ, ಅಂದರೆ 2 ಪಟ್ಟು ದೋಸೆ ಹಿಟ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಎಳನೀರನ್ನು ಹಾಕೋದ್ರಿಂದ ಈ ರೀತಿ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಉದ್ದಿನಬೇಳೆ ಮತ್ತು ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ದೋಸೆ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ವೆಜಿಟೇಬಲ್ ಸ್ಟ್ಯೂ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ 2 ಸಣ್ಣ ಪೀಸ್ ಚಕ್ಕೆ, 3 ಲವಂಗ, 2 ಏಲಕ್ಕಿ, ಹಾಗೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕಿದ್ದೀನಿ. ನಂತರ 4 ಹಸಿರು ಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕೊಳ್ಳಿ. ಈಗ ಒಂದ್ಸರಿ ಫ್ರೈ ಮಾಡಿದ ನಂತರ ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದರೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ. ಆವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತಷ್ಟೇ. ತುಂಬ ಸಮಯ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಕಿದರೆ 1 ಕಪ್ಪಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಆಲೂಗೆಡ್ಡೆನ ಹೆಚ್ಚಿ ಹಾಕ್ಕೊಂಡಿದ್ರೆ 1 ಸಣ್ಣ ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಪಲ್ಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ತೆಂಗಿನಕಾಯಿ ತುರಿ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ. ಈಗ ನೋಡಿ, ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ. ಇದನ್ನೀಗ ಒಂದು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯ ಅಥವಾ ಸ್ಟ್ಯೂನ ಈ ರೀತಿ ತೆಂಗಿನ ಹಾಲಿನಲ್ಲೇ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಅಂದರೆ ನಾನಿಲ್ಲಿ ಕೇರಳದಲ್ಲಿ ಯಾವ ರೀತಿ ವೆಜಿಟೇಬಲ್ ಸ್ಟ್ಯೂ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿ ತೆಂಗಿನಕಾಯಿನ ಚೆನ್ನಾಗಿ ಕೈಯಲ್ಲಿ ಹಿಂಡಿಟ್ಕೊಳ್ಳಿ. ತೆಂಗಿನಕಾಯಿ ರಸ ಎಲ್ಲ ಪಾತ್ರೆಗೆ ಇಳ್ಕೋಬೇಕು, ಅಲ್ಲಿವರೆಗೂ ಹಿಂಡಿಟ್ಕೊಂಡೆ ಸಾಕು. ನಂತರ ಈ ಉಳಿದಿರುವಂಥ ತೆಂಗಿನಕಾಯಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ. ಆವಾಗ ಮತ್ತೆ ಇನ್ನೊಂದು ಸರಿ ತೆಂಗಿನ ಹಾಲನ್ನು ತೆಗೆದಿಟ್ಕೋಬಹುದು ಅಂತಷ್ಟೇ. ಈಗ ರುಬ್ಬಿರುವಂಥ ಮಿಶ್ರಣನ ಜರಡಿಗೆ ಮಾಡಿಕೊಂಡು ಈ ರೀತಿ ಬಿಗಿಯಾಗಿ ತೆಂಗಿನಕಾಯಿ ಮಿಶ್ರಣನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. 2 ಬಾರಿ ರುಬ್ಬೋದ್ರಿಂದ ತೆಂಗಿನಕಾಯಲ್ಲಿರುವಂಥ ಹಾಲು ಚೆನ್ನಾಗಿ ಬಿಡುತ್ತೆ. ಹಾಗೆ ಈ ಪಲ್ಯ ಅಥವಾ ವೆಜಿಟೇಬಲ್ ಸ್ಟ್ಯೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ. ನೋಡಿ, ಈಗ ತೆಂಗಿನ ಹಾಲು ರೆಡಿಯಾಗಿದೆ. ಈ ರೀತಿ ತೆಂಗಿನ ಹಾಲನ್ನು ರೆಡಿ ಮಾಡಿಕೊಂಡು ಪಲ್ಯ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ.
ಈಗ 5 ನಿಮಿಷ ಆಗಿದೆ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಮೊದಲು ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಕೈಯಲ್ಲಿ ಮುಟ್ಟು ನೋಡಿ. ಕೈಯಲ್ಲಿ ಈ ರೀತಿ ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು. ಅಷ್ಟು ಸಮಯ ಬೇಯಿಸಿಟ್ಕೊಂಡೆ ಸಾಕು. ತಕ್ಷಣವೇ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ತೆಂಗಿನ ಹಾಲನ್ನು ಹಾಕಬೇಕಾದ್ರೆ ಸಣ್ಣ ಉರಿಯಲ್ಲಿ ಇಟ್ಟು ತೆಂಗಿನ ಹಾಲನ್ನು ಹಾಕೊಳ್ಳಿ. ಈಗ ತೆಂಗಿನ ಹಾಲನ್ನು ಹಾಕಿದರೆ ನಾನಿಲ್ಲಿ ಒಂದು 6 ಗೋಡಂಬಿನ ನುಣ್ಣಗೆ ರುಬ್ಬಿಟ್ಕೊಂಡು ಗೋಡಂಬಿ ಪೇಸ್ಟ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಹಾಕೋದು ಇಲ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕೊಳ್ಳಿ, ಬೇಡ ಅಂತಂದರೆ ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ. ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಈ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಇನ್ನೂ ರುಚಿಯಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಯಾವ ರೀತಿ ವೆಜಿಟೇಬಲ್ ಸ್ಟ್ಯೂ ಇರುತ್ತೆ ಅದೇ ರೀತಿ ಇರುತ್ತೆ ಅಂತಷ್ಟೇ. ಈಗ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಟ್ಟಿದ್ದೀನಿ. ಕೊನೆಯದಾಗಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈಗ ವೆಜಿಟೇಬಲ್ ಸ್ಟ್ಯೂ ರೆಡಿಯಾಗಿದೆ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಮಾಡಿಟ್ಟಂಥ ಈ ವೆಜಿಟೇಬಲ್ ಸ್ಟ್ಯೂನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ವೆಜಿಟೇಬಲ್ ಸ್ಟ್ಯೂನ ರೆಸ್ಟೋರೆಂಟಲ್ಲಿ ತಿಂದಿದ್ರೆ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಈಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ದೋಸೆನ ಕೇರಳದಲ್ಲಿ ಅಪ್ಪಮ್ ಅಂತ ಕೂಡ ಕರೀತಾರೆ. ನಾವಿಲ್ಲಿ ತೆಂಗಿನಕಾಯಿ ದೋಸೆ ಅಂತ ಕರಿಬಹುದು ಅಷ್ಟೇ. ಈಗ ತವಾ ಬಿಸಿಯಾದ ನಂತರ ಸ್ವಲ್ಪನೇ ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ದೋಸೆ ಯಾವ ರೀತಿ ಉಬ್ಬಿ ಬಂದಿದೆ ಮತ್ತು ಸಣ್ಣ ಸಣ್ಣ ಬಬಲ್ಸ್ಗಳು ಬಂದಿದೆ. ಆವಾಗ ದೋಸೆ ತುಂಬಾ ಸಾಫ್ಟ್ ಆಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಲಿಕ್ಕಿಟ್ಕೊಳ್ಳಿ. ಈಗ ಅರ್ಧ ನಿಮಿಷ ಆಗಿದೆ. ನಿಧಾನಕ್ಕೆ ಲಿಡ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ದೋಸೆ ಮೇಲ್ಭಾಗ ಚೆನ್ನಾಗಿ ಬೆಂದಿರಬೇಕು, ಆವಾಗಷ್ಟೇ ಹೊರಗಡೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಮತ್ತೊಮ್ಮೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಬಾರಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ದೋಸೆ ಬೇಯಿಸಬೇಕಾದ್ರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಲಿಕ್ಕಿಟ್ಕೊಳ್ಳಿ. ಹಾಗೆ ನಾನು ಮೊದಲೇ ಹೇಳಿದಾಗೆ ದೋಸೆ ಮಾಡಬೇಕಾದ್ರೆ ಎಣ್ಣೆ ಏನು ಹಾಕೋದು ಬೇಡ. ದೋಸೆ ಚೆನ್ನಾಗಿ ಬೆಂದರೆ ಸಾಕು, ತಕ್ಷಣವೇ ಹೊರಗಡೆ ತಿರ್ಕೊಳ್ಳಿ. ನೋಡಿ, ಈಗ ದೋಸೆ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ಮತ್ತು ತುಂಬಾ ಸಾಫ್ಟ್ ಆಗಿರುತ್ತೆ. ಹತ್ತಿ ರೀತಿ ಅಥವಾ ಸ್ಪಾಂಜ್ ರೀತಿಯಲ್ಲಿ ದೋಸೆ ಬಂದಿರುತ್ತೆ. ಕೇವಲ 1 ಕಪ್ಪಷ್ಟು ಅಕ್ಕಿ ಉಪಯೋಗಿಸಿದ್ರೆ ಸಾಕು, 15 ದೋಸೆಗಳನ್ನ ಮಾಡ್ಕೋಬಹುದು. ಅಂದರೆ ಒಂದು 3-5 ಜನಕ್ಕಾಗುವಷ್ಟು ದೋಸೆ ರೆಡಿಯಾಗುತ್ತೆ. ಈಗ ಮಾಡಿಟ್ಟಂಥ ದೋಸೆನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಮೊದಲೇ ಮಾಡಿಟ್ಟಂಥ ವೆಜಿಟೇಬಲ್ ಸ್ಟ್ಯೂ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೇರಳದಲ್ಲಿ ಈ ರೀತಿ ತೆಂಗಿನಕಾಯಿ ದೋಸೆ ಅಥವಾ ಅಪ್ಪಮ್ ಜೊತೆ ವೆಜಿಟೇಬಲ್ ಸ್ಟ್ಯೂ ಅಥವಾ ತರಕಾರಿ ಸ್ಟ್ಯೂ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ವೆಜಿಟೇಬಲ್ ಸ್ಟ್ಯೂ ತಿಂದಿದ್ರೆ ಅದೇ ರೀತಿ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಉದ್ದಿನ ಬೇಳೆ ಹಾಕದೆ, ಸೋಡಾ ಹಾಕದೆ, ಹಾಗೆ ರವೆ ಕೂಡ ಹಾಕದೆ ತೆಂಗಿನಕಾಯಿ ದೋಸೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ಜೊತೆಗೆ ವೆಜಿಟೇಬಲ್ ಸ್ಟ್ಯೂ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.